ಇವತ್ತಿನ ರೈಡ್ ಮುಗೀತು ಸ್ನೇಹಿತರೆ. ಹಾಗೆ ಯಾಕೋ ಹೊಟ್ಟೆ ಹಸ್ತಿದೆ ಸ್ನೇಹಿತರೆ. ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಹೋಟ್ಲ ಹುಡುಕ್ತಾ ಇದ್ದೀನಿ. ಹುಡುಕ್ತಾ ಇರುವಾಗ ಯಾವತ್ತೂ ನಾನು ನಾಷ್ಟನೇ ಮಾಡಲ್ಲ ಸ್ನೇಹಿತರೆ. ಇವತ್ತು ಯಾಕೇನು ತುಂಬ ಹೊಟ್ಟೆ ಹಸಿತಿದೆ ಸ್ನೇಹಿತರೆ. ಅದಕ್ಕೋಸ್ಕರ ಹೋಟ್ಲು ಹುಡ್ಕೊಂಡು ಬಂದೆ. ನೋಡೋಣ ಮುಂದೆ ಯಾವ್ದು ಹೋಟ್ಲು ಸಿಗುತ್ತೆ ಅಂತ ನೋಡೋಣ ಸ್ನೇಹಿತರೆ. ಹೋಟ್ಲ್ ಇದರಲ್ಲಿ ನಾಷ್ಟ ಮಾಡೋಣ. ಹೋಟ್ಲೊಂದು ಸಿಕ್ತು ಸ್ನೇಹಿತರೆ, ಜನನಿ ಫಾಸ್ಟ್ ಫುಡ್ ಅಂತ. ಹಾಗೆ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಸ್ನೇಹಿತರೆ. ನೋಡೋಣ ಯಾವ ಥರ ಇದೆ ನಾಷ್ಟ ಅಂತ. ತಿಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಅದಕ್ಕೆ ನೋಡಿದೆ ಸ್ನೇಹಿತರೆ, ತುಂಬ ಕ್ರೌಡ್ ಇತ್ತು ಹೋಟ್ಲು. ಯಾವತ್ತೂ ನಾಷ್ಟ ಮಾಡೋಕ್ಕೆ ಬಂದಿದ್ದವನು ಇವತ್ತು ನಾಷ್ಟ ಮಾಡೋಕ್ಕೆ ಬಂದೆ. ಕ್ರೌಡ್ ನೋಡಿ ಅಂದ್ಕೊಂಡೆ ಏನೋ ವಿಶೇಷ ಆಗಿರ್ಬೋದು ಅಂತ. ನೋಡಿದರೆ ಭಾಳ ಟೇಸ್ಟಿಯಾಗಿತ್ತು ಸ್ನೇಹಿತರೆ ಊಟ ತಿಂಡಿ ಎಲ್ಲದು. ನಾನು ಅರ್ಧ ಪಲಾವ್ ತಿಂದೆ, ತೊಗೊಂಡಿದ್ದೆ ಅರ್ಧ ಪಲಾವ್ ತಿಂದೆ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ತಿಂಡಿ ಅಂತೂ ಅಲ್ಟಿಮೇಟ್. ಅದಕ್ಕೆ ಇಷ್ಟೊಂದು ಕ್ರೌಡ್ ಇತ್ತು ಅನಿಸುತ್ತೆ. ನೋಡಿ ಸ್ನೇಹಿತರೆ, ನಾವು ಎಲ್ಲೆಲ್ಲಿಂದೆಲ್ಲ ಗೂಗಲಲ್ಲಿ ಮ್ಯಾಪ್ ಹಾಕೊಂಡು ಹುಡ್ಕೊಂಡು ಹೋಗ್ತೀವಿ ಹೋಟ್ಲ್ಗಳನ್ನೆಲ್ಲ. ನಮ್ಮಲ್ಲಿ ಅಕ್ಕಪಕ್ಕದಿರೋ ಹೋಟ್ಲ್ಗಳೇ ನಮ್ಗೆ ಗೊತ್ತಿಲ್ಲ ನೋಡಿ ಸ್ನೇಹಿತರೆ. ಇದು ನಾನು ಎಲ್ಲಿ ಸ್ಟೇ ಮಾಡ್ತೀನಿ ಅಲ್ಲಿಂದ ಒಂದು 300 ಮೀಟರ್ಸ್ ಇರೋದು ಸ್ನೇಹಿತರೆ ಡಿಸ್ಟೆನ್ಸು ಅಷ್ಟೇ. ನೋಡಿ ಈ ಹೋಟ್ಲುಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಜನನಿ ಫಾಸ್ಟ್ ಫುಡ್ ಅಂತ ಚೆನ್ನಾಗಿದೆ ಸ್ನೇಹಿತರೆ, ಒಂದ್ಸಲ ವಿಸಿಟ್ ಮಾಡಿ. ನೀವು ಯಲಹಂಕದಿಂದ ಬರ್ತಾ ಬಾಗ್ಲೂರು ಕ್ರಾಸ್ ಅಂಡರ್ ಪಾಸ್ ಮಾಡಿ ಬಾಗ್ಲೂರು ಮೇನ್ ರೋಡ್ ರೈಟ್ ಸೈಡಲ್ಲೇ ಒಂದು, ಅಲ್ಲಿಂದ ಮೇನ್ ರೋಡಿಂದ 300 ಮೀಟರ್ಸ್ ರೈಟ್ ಸೈಡಲ್ಲೇ ಇದೆ ಜನನಿ ಫಾಸ್ಟ್ ಫುಡ್ ಅಂತ. ತುಂಬ ಟೇಸ್ಟಿಯಾಗಿದೆ ಸ್ನೇಹಿತರೆ ಊಟ ತಿಂಡಿ ಎಲ್ಲ. ಒಂದ್ಸಲ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಜೊತೆ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.